ಬಾಂಬ್ ಬ್ಲಾಸ್ಟ್ ಆದ ಬೆನ್ನಲ್ಲೇ ಈಗಾಗಲೇ ಯಾವ ರೀತಿ ತನಿಖೆ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದರ ಮಧ್ಯೆ ಮುಖ್ಯಮಂತ್ರಿಗಳು ಈಗ ಈ ಬಾಂಬ್ ಬ್ಲಾಸ್ಟ್ ನಿಂದ ಯಾರೆಲ್ಲ ಗಾಯಗೊಂಡಿದ್ದಾರೆ, ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಆ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಮೇಶ್ವರ ಕೆಫೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಲಿಕ್ಕಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ಗೆ ಗಾಯಗೊಂಡಿದ್ದ 10 ಮಂದಿ ಇವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲೇ ಕೆಫೆಯ ಹತ್ತಿರದಲ್ಲೇ ಇರುವಂತಹ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್, ಈ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಅಲ್ಲಿ ಸದ್ಯಕ್ಕೆ ಗಾಯಾಳುಗಳ ಆರೋಗ್ಯವನ್ನ ಮುಖ್ಯಮಂತ್ರಿಗಳು ವಿಚಾರಿಸ್ತಾ ಇದ್ದಾರೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ 3 ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರ ಆರೋಗ್ಯವನ್ನ ವಿಚಾರಿಸುವಂತಹ ಕೆಲಸ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ. ಅಲ್ಲಿ ರೋಗಿಗಳು ಯಾರೆಲ್ಲ ಅಂದರೆ ಗಾಯಾಳುಗಳು ಏನೆಲ್ಲ ದಾಖಲಾಗಿದ್ದಾರೆ ಅವರನ್ನು ಭೇಟಿಯಾಗಿ ಅವರನ್ನು ವಿಚಾರಿಸಿ ಕೂಡಲೇ ಈ ಸ್ಥಳಕ್ಕೆ ಅಂದರೆ ರಾಮೇಶ್ವರಂ ಕೆಫೆಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಲಿಕ್ಕಿದ್ದಾರೆ. ಸದ್ಯಕ್ಕೆ ಆಸ್ ಆಫ್ ನೌ ಸಿಎಂ ಸಿದ್ದರಾಮಯ್ಯ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಇದ್ದಾರೆ. ನೋಡಿ, ಈ ಒಂದು ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಬಂದಿದ್ದಾರೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಈ ಬಾಂಬ್ ಬ್ಲಾಸ್ಟ್ನಿಂದ ಗಾಯಗೊಂಡವರು 3 ಜನ ಅಡ್ಮಿಟ್ ಆಗಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸುವ ಕೆಲಸ ಆಗ್ತಾ ಇದೆ. ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ, ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಎಲ್ಲರಿಗೂ ಚಿಕಿತ್ಸೆ ನಡೀತಾ ಇದೆ. ಪ್ರಮುಖವಾಗಿ 3 ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆ 3ರನ್ನು ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಹೋಮ್ ಮಿನಿಸ್ಟರ್ ಎಲ್ಲರೂ ಔಟ್ ಆಫ್ ಡೇಂಜರ್, ಆತಂಕ ಪಡುವಂತಹ ಅಗತ್ಯ ಇಲ್ಲ, ಬಾಕಿ ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲವೂ ನಡೀತಾ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ಬಂದು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇದೇ ಸ್ಪಾಟ್ಗೆ ಅಂದರೆ ದಿ ರಾಮೇಶ್ವರಂ ಕೆಫೆಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಾನು ಇಲ್ಲಿ ಮಾಹಿತಿಯನ್ನು ಕೇಳಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಬರುವಿಕೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಇಲ್ಲಿನ ಪೊಲೀಸ್ ಪಡೆ ಮಾಡ್ಕೊಳ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಬಹುಶಃ ಸಿಎಂ ಸಿದ್ದರಾಮಯ್ಯ ಅವರು ಬಂದರು ಅಂತ ಅನ್ಸುತ್ತೆ. ಸೈರನ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸ್ತಾರೆ. 5-10 ನಿಮಿಷದಲ್ಲಿ ಆಸ್ಪತ್ರೆಗೆ ಅವರು ಬರ್ತಾರೆ. ಆಸ್ಪತ್ರೆಗೆ ಬಂದಿದ್ದಾರೆ. ಇಲ್ಲಿ ಕೆಫೆಗೆ ಆಗಮಿಸ್ತಾರೆ. ಇಲ್ಲಿ ಈಗಾಗಲೇ ಸಂಬಂಧಪಟ್ಟಂಥವರು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಾಯಾಳುಗಳನ್ನ ವಿಚಾರಿಸ್ತಾ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು ಫಸ್ಟ್ ಆನ್ ರಿಪಬ್ಲಿಕ್. ನಮಗೆ ಪ್ರಥಮವಾಗಿ ನಮ್ಮ ವಾಹಿನಿಗೆ ಸಿಕ್ಕಿರ್ತಕ್ಕಂತಹ ದೃಶ್ಯಗಳು ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆದ ಸ್ಫೋಟ ಪ್ರಕರಣದಲ್ಲಿ ಗಾಯಗೊಂಡಿರುವವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹಾಗೆ ಅಲ್ಲಿರುವ ವೈದ್ಯರು ಕೂಡ ತಿಳಿಸಿದ್ದಾರೆ ಏನೇನಾಗಿದೆ, ಆ ಸ್ಫೋಟದಿಂದಾಗಿ ಯಾವ ರೀತಿಯಾಗಿ ಗಾಯಗಳಾಗಿದೆ ಅಂತ ಹೇಳಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೃಶ್ಯದಲ್ಲಿ ನೇರ ಪ್ರಸಾರದಲ್ಲಿ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಿಂದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾ ಇರೋದು. 10 ಮಂದಿ ನೆನೆ ನಡೆದ ಘಟನೆಯಲ್ಲಿ ಗಾಯಕ್ಕೆ ಒಳಗಾಗಿರೋದು. ಅದರಲ್ಲೂ ಒಬ್ಬರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಇತ್ತು. ಈಗ ಅವರು ಕೂಡ ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ವೈದ್ಯರು ಬೆಳಗ್ಗೆ ಅಷ್ಟೇ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರುವ ದೃಶ್ಯ ಬ್ರೂಕ್ಫೀಲ್ಡ್ ಆಸ್ಪತ್ರೆಯ ಒಳಭಾಗದಲ್ಲಿ ಮುಖ್ಯಮಂತ್ರಿಗಳು ಆರೋಗ್ಯ ವಿಚಾರಿಸ್ತಾ ಇರುವ ದೃಶ್ಯ. ನಮ್ಮಲ್ಲಿ ಮಾತ್ರ, ಬೇರೆ ಯಾವುದೇ ವಾಹಿನಿಗೂ ಕೂಡ ಆಸ್ಪತ್ರೆ ಒಳಗಡೆಯ ದೃಶ್ಯಗಳು ಲಭ್ಯವಾಗಿಲ್ಲ. ದಿಸ್ ಇಸ್ ಫಸ್ಟ್ ಆನ್ ರಿಪಬ್ಲಿಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖುದ್ದು ಇವತ್ತು ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ, ಸ್ಥಿತಿಗತಿಯನ್ನ ವಿಚಾರಣೆ ಮಾಡ್ತಾ ಇರೋದು. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ 10 ಮಂದಿ ಗಾಯಕ್ಕೆ ಒಳಗಾಗಿದ್ರು. ಒಬ್ಬರ ಪರಿಸ್ಥಿತಿ ಸ್ವರ್ಣಾಂಬ, ಅವರ ಪರಿಸ್ಥಿತಿ ಸ್ವಲ್ಪ ಅಂದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ರಿಟಿಕಲ್ ಅನ್ನೋ ರೀತಿಯಲ್ಲಿತ್ತು. ಇವತ್ತು ಬೆಳಗ್ಗೆ ಆಸ್ಪತ್ರೆಯ ವೈದ್ಯರು ಮಾಹಿತಿಯನ್ನ ನೀಡಿದ್ರು. ಅವರು ಕೂಡ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. 2 ಕಿವಿಗಳು ಕೂಡ ಸರಿಯಾಗಿ ಕೇಳಿಸ್ತಿದೆ. ಅಂದ್ರೆ ಕಿವಿ ಭಾಗದಲ್ಲಿ ಸಾಕಷ್ಟು ಪೆಟ್ಟಾಗಿತ್ತು ಸ್ವರ್ಣಾಂಬ ಅವರಿಗೆ. ಹೀಗಾಗಿ ಏನಾದರೂ ಪರ್ಮನೆಂಟ್ ಡ್ಯಾಮೇಜ್ ರೀತಿಯಲ್ಲಿ ಏನಾದರೂ ಆಗ್ಬಿಡುತ್ತಾ ಅನ್ನೋ ಆತಂಕ ಸಹಜವಾಗಿ ಅವರ ಕುಟುಂಬಸ್ಥರಿಗಿರುತ್ತೆ. ಆದರೆ ಸದ್ಯಕ್ಕೆ ಸ್ವರ್ಣಾಂಬ ಅವರು ಕೂಡ ಆರೋಗ್ಯ ಚೇತರಿಸಿಕೊಳ್ತಿದೆ. ಹಾಗೆ ಚಿಕಿತ್ಸೆಗೆ ಅವರು
ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ವೈದ್ಯರು ಹಂಚಿಕೊಂಡಿದ್ದಾರೆ. ಅವರ ಇಡೀ ಕುಟುಂಬಸ್ಥರು ಅಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಾಟ್ಗೆ ಹೋಗಿದ್ದಾರೆ. ಅಂದ್ರೆ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ದಾಖಲಾಗಿರುವ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ಕೊಳ್ತಿದ್ದಾರೆ. ಸಾಮಾನ್ಯವಾಗಿ ಈ ರೀತಿ ಪ್ರಕರಣಗಳಲ್ಲಿ ಸರ್ಕಾರವೇ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತೆ. ವಾಡಿಕೆ ಆದಾದ್ಮೇಲೆ ನಾವು ಗಮನಿಸಿದಾಗ ಇದನ್ನ ಅಫಿಷಿಯಲ್ ಆಗಿ ಇನ್ನೂವರೆಗೂ ಸರ್ಕಾರದ ಪ್ರತಿನಿಧಿಗಳು ಹೇಳಿಲ್ಲ. ಆದರೆ ಬಹುತೇಕ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಹಂಚಿಕೊಳ್ಳೋ ಸಾಧ್ಯತೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ರಿಪಬ್ಲಿಕನ್ನರ ಜೊತೆಗೆ ಗೋವಿಂದರಾಜ್ ಅವರು ಕೂಡ ಇದ್ದಾರೆ, MLC. ಡಾಕ್ಟರ್ ಬ್ರೂಕ್ಫೀಲ್ಡ್ ಆಸ್ಪತ್ರೆ ವೈದ್ಯರು ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ ಆ ಹುಡುಗರಿಗೆ. ನೋಡಿ, ಪಕ್ಕದಲ್ಲೇ ವೈದ್ಯರಿದ್ದಾರೆ. ನೋಡಿ, ಕೈಗೆ ಗಾಯ ಆಗಿದೆ, ಈ ಥರ ಇಲ್ಲಿ ತನಕ ತರಿಸಿದ ಗಾಯ ಆಗಿದೆ, ಇಲ್ಲಿ ಇಷ್ಟು ಡೀಪ್ ಹೋಗಿದೆ. ಹೀಗೆಲ್ಲ ವೈದ್ಯರು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ವಿವರಣೆಯನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಇದರ ಮೆಗಾ ಕವರೇಜ್ ಎಲ್ಲೆಲ್ಲಿ ಇದರ ಬಗ್ಗೆ ಸಣ್ಣ ಪುಟ್ಟ ಮಾಹಿತಿಗಳು ಬರುತ್ತೋ ಅಲ್ಲಿ ತನಕ ನಿಮಗೆ ಇಡೀ 10 ಜನರ ಟೀಮ್, ಬೇರೆಲ್ಲ ಚಾನಲ್ಗಳು ಕೇವಲ 3 ಜನರ ಟೀಮ್ ಜೊತೆ ಮಾಹಿತಿಗಳನ್ನು ಕೊಡ್ತಾ ಇದ್ರೆ, ನಾವು ಕಮ್ಸೆ ಕಮ್ 1 ಡಜನ್ 6 ಜನ ಕ್ಯಾಮ್ರಾಮ್ಯಾನ್, 4 ಜನ ರಿಪೋರ್ಟರ್, 2 ಆ್ಯಂಕರ್ ಎಲ್ಲ ಸ್ಪಾಟಲ್ಲಿದ್ದಾರೆ. ಜೊತೆಗೆ ಮಂಗಳೂರಿಂದ ಕೂಡ ಮಾಹಿತಿ ಕೊಡ್ತೀನಿ, ಶಿವಮೊಗ್ಗದಿಂದ ಕೂಡ ಮಾಹಿತಿ ಕೊಡ್ತೀನಿ. ಯಾಕಂದರೆ ಕುಕ್ಕರ್ ಸ್ಫೋಟಕ್ಕೆ ಸಂಬಂಧ ಇದೆ ಅನ್ನುವಂಥ ಮಾಹಿತಿಯನ್ನು ಇವತ್ತು DCM ಕೊಟ್ಟಿದ್ದರು. ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿದ್ದರು, ಮೈಸೂರಲ್ಲೇ ಮಾಹಿತಿಗಳನ್ನು ಕೊಟ್ಟಿದ್ದರು. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣವನ್ನು ನಾವು ಲಘುವಾಗಿ ಪರಿಣಮಿಸುವುದಿಲ್ಲ, ಭಾಳ ಸೀರಿಯಸ್ ಆಗಿ ಪರಿಣಮಿಸ್ತೀವಿ ಅಂತ ಹೇಳಿದರು. ನಿನ್ನೆ ಕೊಟ್ಟಂಥ ಕೆಲವು ಹೇಳಿಕೆಗಳು ಅಂದರೆ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ರಿಪಬ್ಲಿಕನ್ ನಿರಂತರವಾಗಿ ಎಲ್ಲರ ಹತ್ರ ಮನವಿ ಮಾಡಿಕೊಂಡಿದ್ದಿಷ್ಟೇ, ಇದೊಂದು ಭಯೋತ್ಪಾದಕ ಕೃತ್ಯ. ಯಾವಾಗ ಭಯೋತ್ಪಾದನೆ ಅಂತಂದರೆ ಟಾರ್ಗೆಟ್ ಬೇಸ್ಡ್ ಅಲ್ಲದೇ ಇದ್ದರೆ, ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕು ಅದು ಬೇರೆ, ಒಂದು ಗ್ಯಾಂಗ್ ವಾರ್ಗಳಾಗತ್ತೆ ಅದು ಬೇರೆ, ಒಂದು ಯಾವುದೋ ಘಟನಾ ಸಂದರ್ಭದಲ್ಲಿ ದೊಂಬಿ ಆಗುತ್ತೆ ಅದು ಬೇರೆ. ಆದರೆ ಇದರ ಉದ್ದೇಶನೇ ಭಯ ಉಂಟಾಗಬೇಕು. ಯಾರಲ್ಲಿ ಭಯ ಉಂಟಾಗಬೇಕು? ಜನಮಾನಸದಲ್ಲಿ ಭಯ ಉಂಟಾಗಬೇಕು. ಜನಮಾನಸದಲ್ಲಿ ಭಯ ಉಂಟಾಗುತ್ತೆ ಅಂತಂದ್ರೆ ಏನು? ಅವರು ಸಮಾಜಘಾತುಕರು. ಅಂಥ ಸಮಾಜಘಾತುಕರ ಬಗ್ಗೆ ಯಾವುದೇ ರೀತಿಯ ಮುಲಾಜಿಟ್ಕೋಬಾರ್ದು. ಮುಖ್ಯಮಂತ್ರಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸ್ತಾ ಇರುವಂಥ ದೃಶ್ಯ. ಮತ್ತೊಂದು ಕಡೆ ಈತನ ಓಕೆ, ನಮ್ಮ ಪ್ರತಿನಿಧಿ ಸವಿತಾ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಸವಿತಾ, ಮುಖ್ಯಮಂತ್ರಿಗಳು MLC ಗೋವಿಂದರಾಜ್ ಅವ್ರ ಜೊತೆ ಬಂದಂಗೆ ಕಾಣ್ತಾ